ಆರ್ಎಸ್ಎಸ್ ಬ್ಯಾನ್ ನಿಂದ ಹಿಡಿದು ಧರ್ಮಸ್ಥಳ ವಿಚಾರದವರೆಗೂ ಅನೇಕ ಪ್ರಶ್ನೆಗಳನ್ನ ಚಕ್ರವರ್ತಿ ಅವರಿಗೆ ಕೇಳೋದಿದೆ. ಮೊದಲನೇದಾಗಿ ಆರ್ಎಸ್ಎಸ್ ಬ್ಯಾನ್ ಇತ್ತೀಚೆಗೆ ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಿರೋ ವಿಚಾರ ಆಗಿರೋದ್ರಿಂದ ಅಲ್ಲಿಂದನೇ ಪ್ರಾರಂಭ ಮಾಡ್ತಾ ಆರ್ಎಸ್ಎಸ್ ಅನ್ನೋದು ಏನು ಅನ್ನೋದು ಇದೀಗ ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ. ಅದೊಂದು ಸಂಘ ಆಗಿದ್ರೆ ಅದಕ್ಕೊಂದು ನೋಂದಣಿ ಅನ್ನೋದು ಆಗ್ಬೇಕಾಗಿತ್ತು ಅನ್ನೋದು ಅಲ್ಲ, ಕೇವಲ ಅದೊಂದು ಸಂಘಟನೆ ಅನ್ನೋದಾದ್ರೆ ಸಂಘಟನೆ ಯಾರ ಪರ ಅಥವಾ ಯಾರ ವಿರುದ್ಧವಾದದ್ದು ಅಂತ. ವಾಟ್ ಇಸ್ ಆರ್ಎಸ್ಎಸ್? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಬಂದಿರುವಂತದ್ದು. ಒಂದ್ ಕಡೆಯಲ್ಲಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರ ಪರಿಕಲ್ಪನೆ ಇಟ್ಕೊಂಡು ಎರಡು ಚರ್ಚೆಗಳಾಗಿವೆ. ಒಂದು ಧಾರ್ಮಿಕವಾಗಿ ಕೆಲಸ ಮಾಡುವಂತವರು, ಇನ್ನೊಂದು ಸ್ವಾಮಿ ವಿವೇಕಾನಂದರ ಸೇವಾ ಚಟುವಟಿಕೆ ಅಡಿಯಲ್ಲಿ ಕೆಲಸ ಮಾಡುವಂತವರು. ಡಾಕ್ಟರ್ ಹೆಡ್ಗೆವಾರ್ಜಿ ಅವರು ಪರಿಪೂರ್ಣವಾಗಿ ವಿವೇಕಾನಂದರ ಈ ಚಿಂತನೆಯ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಹಿಂದೂ ಸಮಾಜವನ್ನ ಒಟ್ಟುಗೂಡಿಸಲಿಕ್ಕೆ ನಾವೇನಾದ್ರೂ ಮಾಡಬೇಕು ಅಂತ ಆವಾಗ ಸ್ವಾತಂತ್ರ್ಯಕ್ಕೂ ಮುಂಚಿತವಾಗಿ ಆಲೋಚನೆ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಕಲ್ಪನೆಯನ್ನು ಕಟ್ಟಿಕೊಂಡ್ರು. ಅದರ ಹಿನ್ನೆಲೆಯಲ್ಲಿ ಯಾವ ಹಿಂದೂ ಸಮಾಜ ಒಡೆದು ಹೋಗುವಂತ ಸಾಧ್ಯತೆಗಳಿದ್ವೋ ಅಥವಾ ಒಂದಾಗೋದಕ್ಕೆ ಕಷ್ಟ ಅಂತಿತ್ತೋ ಅವತ್ತಿನ ದಿನ ಕಬಡ್ಡಿ ಆಡೋ ಮೂಲಕ ಕೆಲವು ತರುಣರನ್ನ ಸೇರಿಸಿಕೊಂಡು ಇವತ್ತಿಡೀ ಹಿಂದೂ ಸಮಾಜವನ್ನ ಒಟ್ಟುಗೂಡಿಸುವಂತ ಒಂದು ಅದ್ಭುತವಾಗಿರುವಂತಹ ಸಂಘಟನೆಗೆ ನಾವು ಏನ್ ನೋಡ್ತೀವಿ. ಆ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಾವು ಹಾಗೆ ಪರಿಕಲ್ಪನೆ ಮಾಡ್ಕೊಳ್ತೀವಿ. ಮತ್ತು ನೀವು ಕೇಳಿದಂತೆ ಅದಕ್ಕೊಂದು ರಿಜಿಸ್ಟ್ರೇಷನ್ ಇಲ್ಲ ಮತ್ತೊಂದಿಲ್ಲ ಅಂತ ನಾವೇನ್ ಮಾತಾಡ್ತಿದ್ದೀವಿ. ಯಾವ ರಿಜಿಸ್ಟ್ರೇಷನ್ ನ ಪರಿಕಲ್ಪನೆ ನೀವು ತಂದಿದ್ದಾರೋ ಅದು ಎಲ್ಲಕ್ಕಿಂತಲೂ ಮುಂಚಿತವಾಗಿ ಮತ್ತು ತನ್ನದೇ ಆಗಿರುವಂತಹ ಸ್ವರೂಪದಲ್ಲಿ ಚಿಕ್ಕದಾಗಿ ಹುಟ್ಕೊಂಡಂತದ್ದು ಇವತ್ತು ಅಗಾಧವಾಗಿ ಬೆಳೆದು ನಿಂತಿದೆ. ಬೆಳೆದು ನಿಂತ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ನೋಡ್ತಾ ಇದ್ದೀವಿ. ಬೀಜ ಸ್ವರೂಪದಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಆ ಚಿಕ್ಕದಾಗಿದ್ದಾಗ ಅದರ ಕಲ್ಪನೆಗಳು ಎಷ್ಟು ವಿಸ್ತಾರವಾಗಿತ್ತು ಅಂತ. ಹೀಗಾಗಿ ಇವತ್ತು ಅಗಾಧವಾಗಿ ಆರ್ಎಸ್ಎಸ್ ಬ್ಯಾನ್ ನಿಂದ ಹಿಡಿದು ಧರ್ಮಸ್ಥಳ ವಿಚಾರದವರೆಗೂ ಅನೇಕ ಪ್ರಶ್ನೆಗಳನ್ನ ಚಕ್ರವರ್ತಿ ಅವರಿಗೆ ಕೇಳೋದಿದೆ. ಮೊದಲನೇದಾಗಿ ಆರ್ಎಸ್ಎಸ್ ಬ್ಯಾನ್ ಇತ್ತೀಚೆಗೆ ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಿರೋ ವಿಚಾರ ಆಗಿರೋದ್ರಿಂದ ಅಲ್ಲಿಂದನೇ ಪ್ರಾರಂಭ ಮಾಡ್ತಾ ಆರ್ಎಸ್ಎಸ್ ಅನ್ನೋದು ಏನು ಅನ್ನೋದು ಇದೀಗ ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ. ಅದೊಂದು ಸಂಘ ಆಗಿದ್ರೆ ಅದಕ್ಕೊಂದು ನೋಂದಣಿ ಅನ್ನೋದು ಆಗ್ಬೇಕಾಗಿತ್ತು ಅನ್ನೋದು ಅಲ್ಲ, ಕೇವಲ ಅದೊಂದು ಸಂಘಟನೆ ಅನ್ನೋದಾದ್ರೆ ಸಂಘಟನೆ ಯಾರ ಪರ ಅಥವಾ ಯಾರ ವಿರುದ್ಧವಾದದ್ದು ಅಂತ. ವಾಟ್ ಇಸ್ ಆರ್ಎಸ್ಎಸ್? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಬಂದಿರುವಂತದ್ದು. ಒಂದ್ ಕಡೆಯಲ್ಲಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರ ಪರಿಕಲ್ಪನೆ ಇಟ್ಕೊಂಡು ಎರಡು ಚರ್ಚೆಗಳಾಗಿವೆ. ಒಂದು ಧಾರ್ಮಿಕವಾಗಿ ಕೆಲಸ ಮಾಡುವಂತವರು, ಇನ್ನೊಂದು ಸ್ವಾಮಿ ವಿವೇಕಾನಂದರ ಸೇವಾ ಚಟುವಟಿಕೆ ಅಡಿಯಲ್ಲಿ ಕೆಲಸ ಮಾಡುವಂತವರು. ಡಾಕ್ಟರ್ ಹೆಡ್ಗೆವಾರ್ಜಿ ಅವರು ಪರಿಪೂರ್ಣವಾಗಿ ವಿವೇಕಾನಂದರ ಈ ಚಿಂತನೆಯ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಹಿಂದೂ ಸಮಾಜವನ್ನ ಒಟ್ಟುಗೂಡಿಸಲಿಕ್ಕೆ ನಾವೇನಾದ್ರೂ ಮಾಡಬೇಕು ಅಂತ ಆವಾಗ ಸ್ವಾತಂತ್ರ್ಯಕ್ಕೂ ಮುಂಚಿತವಾಗಿ ಆಲೋಚನೆ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಕಲ್ಪನೆಯನ್ನು ಕಟ್ಟಿಕೊಂಡ್ರು. ಅದರ ಹಿನ್ನೆಲೆಯಲ್ಲಿ ಯಾವ ಹಿಂದೂ ಸಮಾಜ ಒಡೆದು ಹೋಗುವಂತ ಸಾಧ್ಯತೆಗಳಿದ್ವೋ ಅಥವಾ ಒಂದಾಗೋದಕ್ಕೆ ಕಷ್ಟ ಅಂತಿತ್ತೋ ಅವತ್ತಿನ ದಿನ ಕಬಡ್ಡಿ ಆಡೋ ಮೂಲಕ ಕೆಲವು ತರುಣರನ್ನ ಸೇರಿಸಿಕೊಂಡು ಇವತ್ತಿಡೀ ಹಿಂದೂ ಸಮಾಜವನ್ನ ಒಟ್ಟುಗೂಡಿಸುವಂತ ಒಂದು ಅದ್ಭುತವಾಗಿರುವಂತಹ ಸಂಘಟನೆಗೆ ನಾವು ಏನ್ ನೋಡ್ತೀವಿ. ಆ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಾವು ಹಾಗೆ ಪರಿಕಲ್ಪನೆ ಮಾಡ್ಕೊಳ್ತೀವಿ. ಮತ್ತು ನೀವು ಕೇಳಿದಂತೆ ಅದಕ್ಕೊಂದು ರಿಜಿಸ್ಟ್ರೇಷನ್ ಇಲ್ಲ ಮತ್ತೊಂದಿಲ್ಲ ಅಂತ ನಾವೇನ್ ಮಾತಾಡ್ತಿದ್ದೀವಿ. ಯಾವ ರಿಜಿಸ್ಟ್ರೇಷನ್ ನ ಪರಿಕಲ್ಪನೆ ನೀವು ತಂದಿದ್ದಾರೋ ಅದು ಎಲ್ಲಕ್ಕಿಂತಲೂ ಮುಂಚಿತವಾಗಿ ಮತ್ತು ತನ್ನದೇ ಆಗಿರುವಂತಹ ಸ್ವರೂಪದಲ್ಲಿ ಚಿಕ್ಕದಾಗಿ ಹುಟ್ಕೊಂಡಂತದ್ದು ಇವತ್ತು ಅಗಾಧವಾಗಿ ಬೆಳೆದು ನಿಂತಿದೆ. ಬೆಳೆದು ನಿಂತ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ನೋಡ್ತಾ ಇದ್ದೀವಿ. ಬೀಜ ಸ್ವರೂಪದಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಆ ಚಿಕ್ಕದಾಗಿದ್ದಾಗ ಅದರ ಕಲ್ಪನೆಗಳು ಎಷ್ಟು ವಿಸ್ತಾರವಾಗಿತ್ತು ಅಂತ. ಹೀಗಾಗಿ ಇವತ್ತು ಅಗಾಧವಾಗಿ ಆರ್ಎಸ್ಎಸ್ ಬ್ಯಾನ್ ನಿಂದ ಹಿಡಿದು ಧರ್ಮಸ್ಥಳ ವಿಚಾರದವರೆಗೂ ಅನೇಕ ಪ್ರಶ್ನೆಗಳನ್ನ ಚಕ್ರವರ್ತಿ ಅವರಿಗೆ ಕೇಳೋದಿದೆ. ಮೊದಲನೇದಾಗಿ ಆರ್ಎಸ್ಎಸ್ ಬ್ಯಾನ್ ಇತ್ತೀಚೆಗೆ ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಿರೋ ವಿಚಾರ ಆಗಿರೋದ್ರಿಂದ ಅಲ್ಲಿಂದನೇ ಪ್ರಾರಂಭ ಮಾಡ್ತಾ ಆರ್ಎಸ್ಎಸ್ ಅನ್ನೋದು ಏನು ಅನ್ನೋದು ಇದೀಗ ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ. ಅದೊಂದು ಸಂಘ ಆಗಿದ್ರೆ ಅದಕ್ಕೊಂದು ನೋಂದಣಿ ಅನ್ನೋದು ಆಗ್ಬೇಕಾಗಿತ್ತು ಅನ್ನೋದು ಅಲ್ಲ, ಕೇವಲ ಅದೊಂದು ಸಂಘಟನೆ ಅನ್ನೋದಾದ್ರೆ ಸಂಘಟನೆ ಯಾರ ಪರ ಅಥವಾ ಯಾರ ವಿರುದ್ಧವಾದದ್ದು ಅಂತ. ವಾಟ್ ಇಸ್ ಆರ್ಎಸ್ಎಸ್? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಬಂದಿರುವಂತದ್ದು. ಒಂದ್ ಕಡೆಯಲ್ಲಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರ ಪರಿಕಲ್ಪನೆ ಇಟ್ಕೊಂಡು ಎರಡು ಚರ್ಚೆಗಳಾಗಿವೆ. ಒಂದು ಧಾರ್ಮಿಕವಾಗಿ ಕೆಲಸ ಮಾಡುವಂತವರು, ಇನ್ನೊಂದು ಸ್ವಾಮಿ ವಿವೇಕಾನಂದರ ಸೇವಾ ಚಟುವಟಿಕೆ ಅಡಿಯಲ್ಲಿ ಕೆಲಸ ಮಾಡುವಂತವರು. ಡಾಕ್ಟರ್ ಹೆಡ್ಗೆವಾರ್ಜಿ ಅವರು ಪರಿಪೂರ್ಣವಾಗಿ ವಿವೇಕಾನಂದರ ಈ ಚಿಂತನೆಯ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಹಿಂದೂ ಸಮಾಜವನ್ನ ಒಟ್ಟುಗೂಡಿಸಲಿಕ್ಕೆ ನಾವೇನಾದ್ರೂ ಮಾಡಬೇಕು ಅಂತ ಆವಾಗ ಸ್ವಾತಂತ್ರ್ಯಕ್ಕೂ ಮುಂಚಿತವಾಗಿ ಆಲೋಚನೆ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಕಲ್ಪನೆಯನ್ನು ಕಟ್ಟಿಕೊಂಡ್ರು. ಅದರ ಹಿನ್ನೆಲೆಯಲ್ಲಿ ಯಾವ ಹಿಂದೂ ಸಮಾಜ ಒಡೆದು ಹೋಗುವಂತ ಸಾಧ್ಯತೆಗಳಿದ್ವೋ ಅಥವಾ ಒಂದಾಗೋದಕ್ಕೆ ಕಷ್ಟ ಅಂತಿತ್ತೋ ಅವತ್ತಿನ ದಿನ ಕಬಡ್ಡಿ ಆಡೋ ಮೂಲಕ ಕೆಲವು ತರುಣರನ್ನ ಸೇರಿಸಿಕೊಂಡು ಇವತ್ತಿಡೀ ಹಿಂದೂ ಸಮಾಜವನ್ನ ಒಟ್ಟುಗೂಡಿಸುವಂತ ಒಂದು ಅದ್ಭುತವಾಗಿರುವಂತಹ ಸಂಘಟನೆಗೆ ನಾವು ಏನ್ ನೋಡ್ತೀವಿ. ಆ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಾವು ಹಾಗೆ ಪರಿಕಲ್ಪನೆ ಮಾಡ್ಕೊಳ್ತೀವಿ. ಮತ್ತು ನೀವು ಕೇಳಿದಂತೆ ಅದಕ್ಕೊಂದು ರಿಜಿಸ್ಟ್ರೇಷನ್ ಇಲ್ಲ ಮತ್ತೊಂದಿಲ್ಲ ಅಂತ ನಾವೇನ್ ಮಾತಾಡ್ತಿದ್ದೀವಿ. ಯಾವ ರಿಜಿಸ್ಟ್ರೇಷನ್ ನ ಪರಿಕಲ್ಪನೆ ನೀವು ತಂದಿದ್ದಾರೋ ಅದು ಎಲ್ಲಕ್ಕಿಂತಲೂ ಮುಂಚಿತವಾಗಿ ಮತ್ತು ತನ್ನದೇ ಆಗಿರುವಂತಹ ಸ್ವರೂಪದಲ್ಲಿ ಚಿಕ್ಕದಾಗಿ
ಚಿಕ್ಕದಾಗಿ ಹುಟ್ಕೊಂಡಂತದ್ದು ಇವತ್ತು ಅಗಾಧವಾಗಿ ಬೆಳೆದು ನಿಂತಿದೆ. ಬೆಳೆದು ನಿಂತ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ನೋಡ್ತಾ ಇದ್ದೀವಿ. ಬೀಜ ಸ್ವರೂಪದಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಆ ಚಿಕ್ಕದಾಗಿದ್ದಾಗ ಅದರ ಕಲ್ಪನೆಗಳು ಎಷ್ಟು ವಿಸ್ತಾರವಾಗಿತ್ತು ಅಂತ. ಹೀಗಾಗಿ ಇವತ್ತು ಅಗಾಧವಾಗಿ ಆರ್ಎಸ್ಎಸ್ ಬ್ಯಾನ್ ನಿಂದ ಹಿಡಿದು ಧರ್ಮಸ್ಥಳ ವಿಚಾರದವರೆಗೂ ಅನೇಕ ಪ್ರಶ್ನೆಗಳನ್ನ ಚಕ್ರವರ್ತಿ ಅವರಿಗೆ ಕೇಳೋದಿದೆ. ಮೊದಲನೇದಾಗಿ ಆರ್ಎಸ್ಎಸ್ ಬ್ಯಾನ್ ಇತ್ತೀಚೆಗೆ ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಿರೋ ವಿಚಾರ ಆಗಿರೋದ್ರಿಂದ ಅಲ್ಲಿಂದನೇ ಪ್ರಾರಂಭ ಮಾಡ್ತಾ ಆರ್ಎಸ್ಎಸ್ ಅನ್ನೋದು ಏನು ಅನ್ನೋದು ಇದೀಗ ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ. ಅದೊಂದು ಸಂಘ ಆಗಿದ್ರೆ ಅದಕ್ಕೊಂದು ನೋಂದಣಿ ಅನ್ನೋದು ಆಗ್ಬೇಕಾಗಿತ್ತು ಅನ್ನೋದು ಅಲ್ಲ, ಕೇವಲ ಅದೊಂದು ಸಂಘಟನೆ ಅನ್ನೋದಾದ್ರೆ ಸಂಘಟನೆ ಯಾರ ಪರ ಅಥವಾ ಯಾರ ವಿರುದ್ಧವಾದದ್ದು ಅಂತ. ವಾಟ್ ಇಸ್ ಆರ್ಎಸ್ಎಸ್? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಬಂದಿರುವಂತದ್ದು. ಒಂದ್ ಕಡೆಯಲ್ಲಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರ ಪರಿಕಲ್ಪನೆ ಇಟ್ಕೊಂಡು ಎರಡು ಚರ್ಚೆಗಳಾಗಿವೆ. ಒಂದು ಧಾರ್ಮಿಕವಾಗಿ ಕೆಲಸ ಮಾಡುವಂತವರು, ಇನ್ನೊಂದು ಸ್ವಾಮಿ ವಿವೇಕಾನಂದರ ಸೇವಾ ಚಟುವಟಿಕೆಯಲ್ಲಿ ಕೆಲಸ ಮಾಡುವಂತವರು. ಡಾಕ್ಟರ್ ಹೆಡ್ಗೆವಾರ್ಜಿಯವರು ಅವರು ಪರಿಪೂರ್ಣವಾಗಿ ವಿವೇಕಾನಂದರ ಈ ಚಿಂತನೆಯ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಹಿಂದೂ ಸಮಾಜವನ್ನ ಒಟ್ಟುಗೂಡಿಸಲಿಕ್ಕೆ ನಾವೇನಾದ್ರೂ ಮಾಡಬೇಕು ಅಂತ ಆವಾಗ ಸ್ವಾತಂತ್ರ್ಯಕ್ಕೂ ಮುಂಚಿತವಾಗಿ ಆಲೋಚನೆ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಕಲ್ಪನೆಯನ್ನು ಕಟ್ಟಿಕೊಂಡ್ರು. ಅದರ ಹಿನ್ನೆಲೆಯಲ್ಲಿ ಯಾವ ಹಿಂದೂ ಸಮಾಜ ಒಡೆದು ಹೋಗುವಂತ ಸಾಧ್ಯತೆಗಳಿದ್ವೋ ಅಥವಾ ಒಂದಾಗೋದಕ್ಕೆ ಕಷ್ಟ ಅಂತಿತ್ತೋ ಅವತ್ತಿನ ದಿನ ಕಬಡ್ಡಿ ಆಡೋ ಮೂಲಕ ಕೆಲವು ತರುಣರನ್ನ ಸೇರಿಸಿಕೊಂಡು ಇವತ್ತು ಇಡೀ ಹಿಂದೂ ಸಮಾಜವನ್ನ ಒಟ್ಟುಗೂಡಿಸುವಂತ ಒಂದು ಅದ್ಭುತವಾಗಿರುವಂತಹ ಸಂಘಟನೆಗೆ ನಾವು ಏನ್ ನೋಡ್ತೀವಿ. ಆ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಾವು ಹಾಗೆ ಪರಿಕಲ್ಪನೆ ಮಾಡ್ಕೊಳ್ತೀವಿ. ಮತ್ತು ನೀವು ಕೇಳಿದಂತೆ ಅದಕ್ಕೊಂದು ರಿಜಿಸ್ಟ್ರೇಷನ್ ಇಲ್ಲ ಮತ್ತೊಂದಿಲ್ಲ ಅಂತ ನಾವೇನ್ ಮಾತಾಡ್ತಿದ್ದೀವಿ. ಯಾವ ರಿಜಿಸ್ಟ್ರೇಷನ್ ನ ಪರಿಕಲ್ಪನೆ ನೀವು ತಂದಿದ್ದಾರೋ ಅದು ಎಲ್ಲಕ್ಕಿಂತಲೂ ಮುಂಚಿತವಾಗಿ ಮತ್ತು ತನ್ನದೇ ಆಗಿರುವಂತಹ ಸ್ವರೂಪದಲ್ಲಿ ಚಿಕ್ಕದಾಗಿ ಹುಟ್ಕೊಂಡಂತದ್ದು ಇವತ್ತು ಅಗಾಧವಾಗಿ ಬೆಳೆದು ನಿಂತಿದೆ. ಬೆಳೆದು ನಿಂತ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ನೋಡ್ತಾ ಇದ್ದೀವಿ. ಬೀಜ ಸ್ವರೂಪದಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಆ ಚಿಕ್ಕದಾಗಿದ್ದಾಗ ಅದರ ಕಲ್ಪನೆಗಳು ಎಷ್ಟು ವಿಸ್ತಾರವಾಗಿತ್ತು ಅಂತ. ಹೀಗಾಗಿ ಇವತ್ತು ಅಗಾಧವಾಗಿ ಆರ್ಎಸ್ಎಸ್ ಬ್ಯಾನ್ ನಿಂದ ಹಿಡಿದು ಧರ್ಮಸ್ಥಳ ವಿಚಾರದವರೆಗೂ ಅನೇಕ ಪ್ರಶ್ನೆಗಳನ್ನ ಚಕ್ರವರ್ತಿ ಅವರಿಗೆ ಕೇಳೋದಿದೆ. ಮೊದಲನೇದಾಗಿ ಆರ್ಎಸ್ಎಸ್ ಬ್ಯಾನ್ ಇತ್ತೀಚೆಗೆ ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಿರೋ ವಿಚಾರ ಆಗಿರೋದ್ರಿಂದ ಅಲ್ಲಿಂದನೇ ಪ್ರಾರಂಭ ಮಾಡ್ತಾ ಆರ್ಎಸ್ಎಸ್ ಅನ್ನೋದು ಏನು ಅನ್ನೋದು ಇದೀಗ ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ. ಅದೊಂದು ಸಂಘ ಆಗಿದ್ರೆ ಅದಕ್ಕೊಂದು ನೋಂದಣಿ ಅನ್ನೋದು ಆಗ್ಬೇಕಾಗಿತ್ತು ಅನ್ನೋದು ಅಲ್ಲ, ಕೇವಲ ಅದೊಂದು ಸಂಘಟನೆ ಅನ್ನೋದಾದ್ರೆ ಸಂಘಟನೆ ಯಾರ ಪರ ಅಥವಾ ಯಾರ ವಿರುದ್ಧವಾದದ್ದು ಅಂತ. ವಾಟ್ ಇಸ್ ಆರ್ಎಸ್ಎಸ್? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಬಂದಿರುವಂತದ್ದು. ಒಂದ್ ಕಡೆಯಲ್ಲಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರ ಪರಿಕಲ್ಪನೆ ಇಟ್ಕೊಂಡು ಎರಡು ಚರ್ಚೆಗಳಾಗಿವೆ. ಒಂದು ಧಾರ್ಮಿಕವಾಗಿ ಕೆಲಸ ಮಾಡುವಂತವರು, ಇನ್ನೊಂದು ಸ್ವಾಮಿ ವಿವೇಕಾನಂದರ ಸೇವಾ ಚಟುವಟಿಕೆಯಲ್ಲಿ ಕೆಲಸ ಮಾಡುವಂತವರು. ಡಾಕ್ಟರ್ ಹೆಡ್ಗೆವಾರ್ಜಿಯವರು ಅವರು ಪರಿಪೂರ್ಣವಾಗಿ ವಿವೇಕಾನಂದರ ಈ ಚಿಂತನೆಯ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಹಿಂದೂ ಸಮಾಜವನ್ನ ಒಟ್ಟುಗೂಡಿಸಲಿಕ್ಕೆ ನಾವೇನಾದ್ರೂ ಮಾಡಬೇಕು ಅಂತ ಆವಾಗ ಸ್ವಾತಂತ್ರ್ಯಕ್ಕೂ ಮುಂಚಿತವಾಗಿ ಆಲೋಚನೆ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಕಲ್ಪನೆಯನ್ನು ಕಟ್ಟಿಕೊಂಡ್ರು. ಅದರ ಹಿನ್ನೆಲೆಯಲ್ಲಿ ಯಾವ ಹಿಂದೂ ಸಮಾಜ ಒಡೆದು ಹೋಗುವಂತ ಸಾಧ್ಯತೆಗಳಿದ್ವೋ ಅಥವಾ ಒಂದಾಗೋದಕ್ಕೆ ಕಷ್ಟ ಅಂತಿತ್ತೋ ಅವತ್ತಿನ ದಿನ ಕಬಡ್ಡಿ ಆಡೋ ಮೂಲಕ ಕೆಲವು ತರುಣರನ್ನ ಸೇರಿಸಿಕೊಂಡು ಇವತ್ತು ಇಡೀ ಹಿಂದೂ ಸಮಾಜವನ್ನ ಒಟ್ಟುಗೂಡಿಸುವಂತ ಒಂದು ಅದ್ಭುತವಾಗಿರುವಂತಹ ಸಂಘಟನೆಗೆ ನಾವು ಏನ್ ನೋಡ್ತೀವಿ. ಆ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಾವು ಹಾಗೆ ಪರಿಕಲ್ಪನೆ ಮಾಡ್ಕೊಳ್ತೀವಿ. ಮತ್ತು ನೀವು ಕೇಳಿದಂತೆ ಅದಕ್ಕೊಂದು ರಿಜಿಸ್ಟ್ರೇಷನ್ ಇಲ್ಲ ಮತ್ತೊಂದಿಲ್ಲ ಅಂತ ನಾವೇನ್ ಮಾತಾಡ್ತಿದ್ದೀವಿ. ಯಾವ ರಿಜಿಸ್ಟ್ರೇಷನ್ ನ ಪರಿಕಲ್ಪನೆ ನೀವು ತಂದಿದ್ದಾರೋ ಅದು ಎಲ್ಲಕ್ಕಿಂತಲೂ ಮುಂಚಿತವಾಗಿ ಮತ್ತು ತನ್ನದೇ ಆಗಿರುವಂತಹ ಸ್ವರೂಪದಲ್ಲಿ ಚಿಕ್ಕದಾಗಿ ಹುಟ್ಕೊಂಡಂತದ್ದು ಇವತ್ತು ಅಗಾಧವಾಗಿ ಬೆಳೆದು ನಿಂತಿದೆ. ಬೆಳೆದು ನಿಂತ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ನೋಡ್ತಾ ಇದ್ದೀವಿ. ಬೀಜ ಸ್ವರೂಪದಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಆ ಚಿಕ್ಕದಾಗಿದ್ದಾಗ ಅದರ ಕಲ್ಪನೆಗಳು ಎಷ್ಟು ವಿಸ್ತಾರವಾಗಿತ್ತು ಅಂತ. ಹೀಗಾಗಿ ಇವತ್ತು ಅಗಾಧವಾಗಿ